ಅದಕ್ಕೆ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ, ನೀವು ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಿ ಈ ಅಕ್ರಮ ಬಾಂಗ್ಲಾದೇಶಿಯರು ಯಾವ ರೀತಿ ಆ ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳನ್ನ ಸಜೀವವಾಗಿ ದಹನ ಮಾಡುವಂಥ ಕೆಟ್ಟ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಆ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬರಬಾರ್ದು, ನಮ್ಮ ದೇಶಕ್ಕೆ ಬರಬಾರ್ದು. ಅಂದರೆ ರಾಜ್ಯ ಸರ್ಕಾರ ಕೇವಲ ತನ್ನ ವೋಟ್ ಬ್ಯಾಂಕ್ ಸಲುವಾಗಿ ಅವರನ್ನ ಇಲ್ಲಿ ಸಕ್ರಮ ಮಾಡುವಂಥದ್ದನ್ನ ತಡೆ ಹಿಡಿದಿದ್ರೆ ಒಂದಿಲ್ಲ ಒಂದು ದಿವಸ ಈ ರಾಜ್ಯ ಸಹ ಕರ್ನಾಟಕ ಸಹ ಒಂದು ಪಶ್ಚಿಮ ಬಂಗಾಳ ಆಗ್ತದೆ ಅನ್ನೋ ಎಚ್ಚರಿಕೆ. ಚರ್ಚೆ ಮಾಡಿದ್ರಲ್ಲಿ ಅವ್ರು ಉತ್ತರ ಮಾತಾಡ್ತಾರೆ, ಮಾತಾಡಿ ಸಚಿವ ಕೊಡಿ. ಆಯ್ತು, ಯಾಕೆ ಮತ್ತೆ ಅದನ್ನೇ ಮಾತಾಡ್ತೀರಿ? ಬೇರೆ ನೀವು ಬೇರೆ ಮತ್ತೆ ಮಾತಾಡೋಕೆ ಮಾತಾಡಿ, ನಾಳೆ ಮಾತಾಡೋಕೆ ಮಾತಾಡಿ, ರಾಜ್ಯಪಾಲ ಭಾಷೆ ಮಾತಾಡಿ. ನೀವು ಹಿಂದೂ ಕಾರ್ಯಕರ್ತರ ಆಯ್ತು, ರಾಜ್ಯಪಾಲ ಭಾಷೆ ಏನ್ ಬೇಕಾದ್ರೂ ಮಾತಾಡಿ. ಈಗ ಇದು ಕಾಲಿಂಗ್ ಉತ್ತರ ಕೊಡ್ತಾರೆ ಇಲ್ಲಿ. ಇಲ್ಲ ಅಧ್ಯಕ್ಷರೇ, ಉತ್ತರ ಕೊಡಿ. ಅಷ್ಟೇ ಅಲ್ಲ, ಉತ್ತರ ಕೊಡಿ ಅಲ್ಲಿ. ಆಯ್ತಪ್ಪ, ಈಗ ನೀವು ಮತ್ತೆ ಅವ್ರು ಕೇಳಿದ್ದಾರೆ, ನೀವೇನ್ ಮಾಡ್ತೀರಿ? ಅವರಲ್ಲಿ ಪ್ರಶ್ನೆ ಕೇಳಿದ್ದು, ನೀವು ಮಾತಾಡಿ. ಸಭಾಧ್ಯಕ್ಷ ಆಯ್ತು. ಮಾನ್ಯ ಯತ್ನಾಳ್ ಅವರು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥದ್ದು 1,40,00,000 ಜನ ಸಭಾಧ್ಯಕ್ಷರೇ, 25 ಲಕ್ಷ ಜನ ಬಾಂಗ್ಲಾದೇಶಿಯರಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಾರ್ತ್ ಈಸ್ಟ್ನವ್ರು ಇದೆಲ್ಲ, ಅವ್ರು ಯಾರು ಬಾಂಗ್ಲಾದವರಲ್ಲ. ಮಿಜೋರಾಮ್ ಇದೆಲ್ಲ 5-6 ಸ್ಟೇಟ್ಸ್, ಸಣ್ಣ ಸಣ್ಣ ಸ್ಟೇಟ್ಸ್ ಬೇಕಾಷ್ಟು ಜನ ಇದ್ದಾರೆ. ಅದೇ ರೀತಿ ವೆಸ್ಟ್ ಬೆಂಗಾಲ್ ಅವರು 8-10 ಲಕ್ಷ ಜನ ಇದ್ದಾರೆ. ಅದೇ ರೀತಿ ಬಿಹಾರ್ನವರು 7-8 ಲಕ್ಷ ಜನ ಇದ್ದಾರೆ. ರಾಜಸ್ಥಾನ್ ಅವರು ಬಹಳ ವರ್ಷ 40-50 ವರ್ಷದಿಂದ ಇದ್ದಾರೆ, ಲಕ್ಷಗಟ್ಟಲೆ ಜನ ಇದ್ದಾರೆ. ತೆಲಂಗಾಣದವರು, ಆಂಧ್ರ ಪ್ರದೇಶವರು, ಕೇರಳದವರು, ತಮಿಳುನಾಡಿನವರು ಎಲ್ಲ ಲಕ್ಷಗಟ್ಟಲೆ ಜನ, ಬೇಕಾದಷ್ಟು ಜನ ಇದ್ದಾರೆ, ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಕ್ಕಂಥವ್ರು. ಮತ್ತೆ ನಾನು ಹಿಂದೆ ಗೃಹ ಮಂತ್ರಿ ಕೂಡ ಆಗಿದ್ದೆ ಸಭಾಧ್ಯಕ್ಷರೇ. ಆಗ ಇದೇ ರೀತಿ ಕಂಪ್ಲೇಂಟ್ ಮಾಡಿದಾಗ ಆ ಕೆಲವು ತೋಟಗಳೆಲ್ಲ ಇದೆ ಅಂತ ಹೇಳಿದ್ರು. ಅವಾಗ ಚಿಕ್ಕಮಗಳೂರು, ಕೊಡಗು ಅವೆಲ್ಲ ನಾವು ಕಂಪ್ಲೀಟ್ ಆಗಿ ಅವೆಲ್ಲ ಒಂದು ಸ್ಪೆಷಲ್ ಸ್ಕ್ವಾಡ್ ಎಲ್ಲ ಮಾಡಿದ್ವಿ. ಈಗಲೂ ಕೂಡ ಬೇಕಾದ್ರೆ ಇನ್ನೊಂದು ಸ್ಕ್ವಾಡ್ ಮಾಡಿ ಎಲ್ಲೆಲ್ಲಿ ಅಕ್ರಮ ವಲಸಿಗರಿದ್ದಾರೆ ಅವನ್ನೆಲ್ಲ ತೆಗೆದು ಹೊರಗೆ ಹಾಕುವಂತ ಕೆಲಸ ಮಾಡುತ್ತೆ ಸಭಾಧ್ಯಕ್ಷರೇ. ಮತ್ತೆ ಈ ಬಾಂಗ್ಲಾದವರು ಎಲ್ಲಿಂದ ಬರ್ತಾರೆ ಸಭಾಧ್ಯಕ್ಷರೇ? ನಮ್ಮ ರಾಜ್ಯದ ಪಕ್ಕದಲ್ಲಂತೂ ಇಲ್ಲ. ನಮ್ಮ ರಾಜ್ಯದ ಪಕ್ಕದಲ್ಲಿರೋ ಯಾವುದೋ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಗೋವಾ 5-6 ರಾಜ್ಯಗಳಿದೆ. ಇವರಲ್ಲಿ ಎಲ್ಲಿಂದ ಬರ್ತಾರೆ? ಬಾಂಗ್ಲಾ ಎಲ್ಲಿರೋದೆಲ್ಲಿ? ಬಾಂಗ್ಲಾ ಪಕ್ಕದ ರಾಜ್ಯಗಳು ಯಾವುದಿದೆ? ಬಿಹಾರ್ ಇದೆ, ವೆಸ್ಟ್ ಬೆಂಗಾಲ್ ಇದೆ, ಇನ್ನು ಬೇರೆ ಬೇರೆ ರಾಜ್ಯಗಳಿದೆ, ಮಧ್ಯದಲ್ಲಿ ಬೇಕಾಷ್ಟು ರಾಜ್ಯಗಳಿದೆ. ಕೇಂದ್ರ ಸರ್ಕಾರ ಅವ್ರನ್ನ ತಡೆಗಟ್ಟಬೇಕು. ಕೇಂದ್ರ ಸರ್ಕಾರ ತಡೆಗಟ್ಟಬೇಕು ಅವ್ರನ್ನ ಯಾಕೆ ಬಿಟ್ರು ಬಾಂಗ್ಲಾದಿಂದ ನಮ್ಮ ರಾಜ್ಯಕ್ಕೆ? ಈಗ ನಾವಂತೂ ನಮ್ಮ ಸರ್ಕಾರ ಬೇಕಾದ್ರೆ ಒಂದು ಸೆಪರೇಟ್ ಒಂದು ಸ್ಕ್ವಾಡ್ ಮಾಡಿ ಹುಡುಕಿ ಬೇಕಾದ್ರೆ ಅಲ್ಲಿರೋರ್ನೆಲ್ಲ ಆಚೆ ಕಳಿಸುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. ಅಧ್ಯಕ್ಷರೇ ಒಂದ್ ನಿಮಿಷ ಕೊಡಿ ನೋಡಿ. ಈಗ ಹಿಂದೂ ಕಾರ್ಯಕರ್ತರ ಮೇಲೆ ಈ ವಿಚಾರದಲ್ಲಿ ಯಾವ FIR ಆಗಿಲ್ಲ. ಬೇರೆ ಯಾವುದೋ ಏನು ಈಗ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡ್ತೀವಿ, ಅವ್ರನ್ನ ಮಾನ್ಯ ಅಧ್ಯಕ್ಷರೇ, ನಾವು ಒಂದೇ ಮಿನಿಟ್ ನಾನು ಮುಗಿಸ್ತೇನೆ. ಮಾನ್ಯ ಸಚಿವರು ಈಗಾಗಲೇ ಭರವಸೆ ಸದನಕ್ಕೆ ಕೊಟ್ಟಿದ್ದಾರೆ. ಅದಕ್ಕಾಗಿನೇ ಒಂದು ಸ್ಪೆಷಲ್ ಸ್ಕ್ವಾಡ್ ಮಾಡಿ ನಾವು ಎಲ್ಲೆಲ್ಲಿ ಅದಾರೆ ಅವ್ರನ್ನ ಅವರ ಶೋಧನೆ ಮಾಡಿ ಅವ್ರನ್ನ ಒದ್ದು ಹೊರಗೆ ಹಾಕುವಂತ ಕೆಲಸ ಮಾಡ್ತೀನಿ ಅಂದರೆ ಅದನ್ನ ನಾನು ಸ್ವಾಗತ ಮಾಡ್ತೇನೆ. ಅದ್ರ ಜೊತೆಗೆ ಇವತ್ತೇನು ಇವನ್ನೆಲ್ಲ ಕರೆದುಕೊಂಡು ಬರುವಂತ ದಲಾಲಿಗಳೇನಿದ್ದಾರೆ, ಅವರು ಶಿವಮೊಗ್ಗದಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಕೊಡಗಿನಲ್ಲಿದ್ದಾರೆ, ಚಿಕ್ಕಮಗಳೂರಿನಲ್ಲಿದ್ದಾರೆ. ಸುಮಾರು 10 ಜಿಲ್ಲೆಗಳಲ್ಲಿ ಇವ್ರು ಏನಿದ್ದಾರೆ, ಇವರು ವಾಟ್ಸಪ್ ಮೂಲಕ ಪಶ್ಚಿಮ ಬಂಗಾಳ ಮಾತಾಡೋದಿಲ್ಲ. ಆದ್ರೆ ಮಾನ್ಯ ಸಚಿವರು ಹೇಳಿದ್ರು ನಮ್ಮ ದೇಶದ ಗಡಿಯಿಂದ ಬರ್ತಾ ಇದ್ದಾರೆ. ನಾನು ಯಾವ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಡಿಫ್ರೆನ್ಸಿಯೇಷನ್ ಮಾಡೋದಿಲ್ಲ. ಯಾರು ಮಾಡಿದ್ರು ತಪ್ಪೇ. ನಾನು ಮೊದಲು ನನ್ನ ದೇಶ,
ನನ್ನ ದೇಶ ಸುರಕ್ಷಿತವಾಗಿರ್ಬೇಕಾದ್ರೆ ಈ ದೇಶದ್ರೋಹಿ ಇವರು ಮಾನ್ಯ ಸಚಿವರು ಹೇಳಿದ್ರು, ಬಿಹಾರ, ಕೇರಳ, ತಮಿಳು ಅವರೆಂದು ದೇಶದ್ರೋಹಿಗಳಲ್ಲ. ನಮ್ಮ ದೇಶದಲ್ಲಿ ಯಾವುದೇ ಮೂಲ್ಯ ಬಂದರೂ ದುಡಿಲಿಕ್ಕೆ ಬರ್ತಾರೆ. ಆದ್ರೆ ಇವ್ರು ಬರುವಂತದ್ದು ಅಧ್ಯಕ್ಷರೇ, ಇವೆಲ್ಲ ಭೂಗತ ಏನು ನಮ್ಮ ಭಯೋತ್ಪಾದಕರದಾರ ಅವ್ರ ನಂಟಿನಲ್ಲಿ ಬರೋದ್ರಿಂದ ಇದು ಅಪಾಯ ಇದೆ. ಅದಕ್ಕೆ ಮಾನ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ, ನಾನು ವಿನಂತಿ ಮಾಡ್ಕೊತೀನಿ, ಅಂತ ಎಷ್ಟು ಜನ ಅದಾರೆ ಅದಕ್ಕೊಂದು ಸ್ಪೆಷಲ್ ಒಂದು ಪೊಲೀಸ್ ಫೋರ್ಸ್ ಮಾಡಿ ಈ ದೇಶದಿಂದ ಒದ್ದಾಕುವಂತ ಕೆಲಸ ಅವ್ರು ಮಾಡ್ಬೇಕಂತ ವಿನಂತಿ ಮಾಡ್ಕೊತೀನಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.